ನಮಸ್ಕಾರ ಫ್ರೆಂಡ್ಸ್, ಗೌರ್ಮೆಂಟ್ ಜಾಬ್ ನ್ಯೂಸ್ ಚಾನಲ್ ವೀಕ್ಷಿಸುವಂತಹ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಭಾರತ ದೇಶದಲ್ಲಿ ವಿವಿಧ ಗ್ರಾಮೀಣ ಬ್ಯಾಂಕುಗಳಲ್ಲಿ ಖಾಲಿ ಇರತಕ್ಕಂತಹ ಆಫೀಸ್ ಅಸಿಸ್ಟೆಂಟ್, ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಹುದ್ದೆಗಳಿಗೆ IBPS ಸಂಸ್ಥೆಯಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. IBPS ಎನ್ನುವುದು ಒಂದು ಹುದ್ದೆಗಳನ್ನು ಭರ್ತಿ ಮಾಡುವಂಥ ಒಂದು ಸಂಸ್ಥೆಯಾಗಿದೆ. ನಾನು ಈ ವಿಡಿಯೋದಲ್ಲಿ ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮಾತ್ರ ಮಾಹಿತಿ ನೀಡಿದ್ದೇನೆ. ಯಾರಿಗಾದರೂ ಆಫೀಸರ್ ಸ್ಕೇಲ್ 2 ಮತ್ತು 3 ಹುದ್ದೆಗಳ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಗೆಳೆಯರೇ, ನೋಡೋಣ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನ ಬಂದು 1/9/2025 ಮತ್ತು ಅಂತಿಮ ಕೊನೆಯ ದಿನ 21/9/2025. ಈ ಅಂತಿಮ ದಿನ ಅರ್ಜಿ ಸಲ್ಲಿಕೆ ಮುಗಿದ ನಂತರ ತಾವುಗಳು ಹಾಕಿದಂತಹ ಮಾಹಿತಿ ಏನಾದರೂ ರಾಂಗ್ ಆಗಿದ್ದರೆ ಅಥವಾ ನೀವು ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಕೂಡ ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ನೋಡಿ. ಅಂದ್ರೆ ಅಪ್ಲಿಕೇಶನ್ ಹಾಕೋದು ಮುಗಿದ ನಂತರ IBPS ವೆಬ್ಸೈಟ್ನಲ್ಲಿ ಪ್ರಕಟಪಡಿಸುತ್ತೇವೆ ಅಂತ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಬನ್ನಿ ನೋಡೋಣ. ಈ ಹುದ್ದೆಗಳ ಮಾಹಿತಿ. ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ, ದ ಎಕ್ಸಾಮಿನೇಷನ್ ವಿಲ್ ಬಿ 2 ಟೈರ್. ಗೆಳೆಯರೇ, ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಮೇನ್ ಎಕ್ಸಾಮಿನೇಷನ್ ಅಂತ 2 ಹಂತದಲ್ಲಿ ನಡೀತೈತಿ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಮೇನ್ ಎಕ್ಸಾಮಿನೇಷನ್ನು ಕಂಪ್ಲೀಟ್ ಆಯ್ತಂದ್ರೆ ಮುಗೀತು. ನೀವು ಒಂದು ವೇಳೆ ಅರ್ಹತೆಯನ್ನು ಪಡೆದಿದ್ದರೆ ಪ್ರಾವಿಷನಲ್ ಲಿಸ್ಟ್ ಒಳಗೆ ನೀವು ಕುಂದ್ರಕ್ಕೆ ಎಲಿಜಿಬಲ್ಲು. ಆದರೆ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಪ್ರಿಲಿಮ್ಸು ಪಾಸ್ ಆಗಬೇಕು, ಮೇನ್ಸು ಪಾಸ್ ಆಗಬೇಕು, ಅನಂತರದಲ್ಲಿ ಇಂಟರ್ವ್ಯೂ ಕೂಡ ಇರ್ತೈತೆ ಅವರಿಗೆ. ನೆಕ್ಸ್ಟ್ ಬನ್ನಿ ನೋಡೋಣ. ಹೇಳಿದ್ನಲ್ಲ, ಪ್ರಿಲಿಮ್ಸು ಮೇನ್ಸ್ ಇರ್ತೈತೆ ಅಂತ ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಕೇಲ್ 1 ಹುದ್ದೆಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ ಟ್ರೈನಿಂಗ್. ಇದು SC/ST ಅಭ್ಯರ್ಥಿಗಳು ಹಾಕಿರ್ತಾರಲ್ಲ ಅಪ್ಲಿಕೇಶನ್, ಅವರಿಗೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾರೆ ಬ್ಯಾಂಕ್ನವರು. ನೆಕ್ಸ್ಟು ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಪ್ರಿಲಿಮಿನರಿ ಎಕ್ಸಾಮ್. ಪ್ರಿಲಿಮಿನರಿ ಎಕ್ಸಾಮು ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಪ್ರಿಲಿಮಿನರಿ ಎಕ್ಸಾಮ್ಗೆ ನವಂಬರ್ ಡಿಸೆಂಬರ್ನಲ್ಲಿ ಕಾಲ್ ಲೆಟರ್ ಬಿಡ್ತಾರೋ. ಅದೇ ತಿಂಗಳಿನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಕೂಡ ನಡೆಸ್ತಾರೋ. ಅನಂತರದಲ್ಲಿ ಜನವರಿ 2026ರಲ್ಲಿ ಪ್ರಿಲಿಮಿನರಿ ರಿಸಲ್ಟ್ ಕೊಡ್ತಾರೆ. ನೆಕ್ಸ್ಟು ಮೇನ್ ಎಕ್ಸಾಮ್ಗೆ ಕಾಲ್ ಲೆಟರ್ ಬಿಡೋದು ಜನವರಿ 2026 ಅಂತೆ. ಮೇನ್ ಎಕ್ಸಾಮ್ ನಡೆಸೋದು ಫೆಬ್ರವರಿ 2026. ಡಿಕ್ಲರೇಷನ್ ಆಫ್ ಮೇನ್ ಎಕ್ಸಾಮಿನೇಷನ್ನು ಜನವರಿ 2026 ಅಂತ ಇಲ್ಲಿ ಹೇಳ್ಯಾರು, ಬಟ್ಟು ಇದು ಫೆಬ್ರವರಿ ಆಗ್ಬೋದು. ನೆಕ್ಸ್ಟ್ ಬಂದು ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಇಂಟರ್ವ್ಯೂ. ಇದು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಮಾತ್ರ. ಅವರಿಗೆ ಫೆಬ್ರವರಿಯಲ್ಲೇ ಕಾಲ್ ಲೆಟರ್ ಬಿಡ್ತಾರೋ. ಅವ್ರದ್ದು ಇಂಟರ್ವ್ಯೂ ಕೂಡ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡ್ತೈತಿ. ಒಟ್ಟಾರೆ ಇಷ್ಟೆಲ್ಲ ಪ್ರೊಸೀಜರ್ ಮುಗಿಸಿದ್ರಪ್ಪ ಅಂತಂದ್ರೆ ನೀವು ಪ್ರಾವಿಷನಲ್ ಅಲಾಟ್ಮೆಂಟ್ ಅಂದ್ರೆ ಆರ್ಡರ್ ಕಾಪಿ ತೊಗೋಬೋದು. ನೀವು ಯಾವಾಗ ಅಂತಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ದಲ್ಲಿ. ನಮ್ಮ ರಾಜ್ಯದ ಎಲ್ಲ ನೇಮಕಾತಿಗಳ ಪ್ರೊಸೆಸ್ ನೋಡಿದರೆ ಈ ಬ್ಯಾಂಕುಗಳ ಎಕ್ಸಾಮ್ಸ್ ಓದೋದು ತುಂಬ ಉತ್ತಮ. ನೆಕ್ಸ್ಟ್ ಬನ್ನಿ ನೋಡೋಣ ಗೆಳೆಯರೇ. ಆಯಾ ರಾಜ್ಯದಲ್ಲಿ ಇರ್ತಕ್ಕಂತಹ ಬ್ಯಾಂಕುಗಳ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ನಮ್ಮ ರಾಜ್ಯದ ಮಾತ್ರ. ಇಲ್ಲಿದೆ ಕರ್ನಾಟಕ, ಇಲ್ಲಿದೆ ನೋಡಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬಳ್ಳಾರಿ ಹೆಡ್ ಆಫೀಸು, ಕನ್ನಡ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಸ್ಥಳೀಯ ಭಾಷೆ ಕನ್ನಡ. ನೆಕ್ಸ್ಟ್ ಬನ್ನಿ ನೋಡೋಣ. ಏಜ್ ಬಂದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 18 ವರ್ಷ ಕನಿಷ್ಠ ಆಗಿರಬೇಕು, 28 ವರ್ಷ ಗರಿಷ್ಠ. ಹಾಗೆಯೇ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಕನಿಷ್ಠ ವಯಸ್ಸು 18 ಆ್ಯಂಡ್ ದೆನ್ ಗರಿಷ್ಠ ವಯಸ್ಸು 30. ನೆಕ್ಸ್ಟ್ ಬನ್ನಿ ನೋಡೋಣ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ, ಎಲ್ಲ ಕ್ಯಾಟಗರಿಯವರಿಗೆ ಅಲ್ಲ. SC/ST ಅವರಿಗೆ ಆದ ಗರಿಷ್ಠ ಏಜ್ ಮುಗಿದ್ರು ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. OBC ನಾನ್ ಕ್ರಿಮಿ ಲೇಯರ್ ಇರೋರಿಗೆ ಅವರಿಗೂ ಕೂಡ 3 ವರ್ಷ ಐತಿ. ನೆಕ್ಸ್ಟು ವಿಧವೆ ಅಂತ ಇರ್ತಾರಲ್ಲ, ಕಾನೂನಿನ ಪ್ರಕಾರವಾಗಿ
ಯಾರು ರೀಮ್ಯಾರಿಡ್ ಆಗಿರಲ್ಲ ಅವರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಬನ್ನಿ ನೋಡೋಣ. ಎಜುಕೇಷನ್ ಕ್ವಾಲಿಫಿಕೇಷನಲ್ ಆಫ್ ದ ಪೋಸ್ಟ್. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಏನು ಎಜುಕೇಷನ್ ಆಗಿರ್ಬೇಕಂತಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಆರ್ಗನೈಸ್ಡ್ ಯೂನಿವರ್ಸಿಟಿ, ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಪದವಿ ಪಡೆದಿರಬೇಕು. ಪ್ರೊಫಿಸಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಯಾವ RRB ಹಾಕ್ತಿರಲ್ಲ ಅಪ್ಲಿಕೇಶನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇವು ಕರ್ನಾಟಕಕ್ಕೆ ಹಾಕಿದ್ರೆ ಅಂದ್ರೆ ಕನ್ನಡ ಬರ್ತಿರಬೇಕು. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಅದೇ ರೀತಿಯಲ್ಲಿ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಈ ಕೆಳಗಡೆ ಕೊಟ್ಟಿದ್ದಾರಲ್ಲ ಡಿಗ್ರಿ ಯಾವುದರಲ್ಲಾದರೂ ಮುಗಿದಿದ್ರೂ ನಡೀತೈತಿ. ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು. ಈ ರೀತಿಯಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಡಿಗ್ರಿ ಆಗಿದ್ರೂ ಕೂಡ ಹಾಕ್ಬೋದು. ನೆಕ್ಸ್ಟ್ ಇವರು ಕೂಡ ಸ್ಥಳೀಯ ಭಾಷೆ ಬರಬೇಕು, ಕಂಪ್ಯೂಟರ್ ನಾಲೆಜ್ ಕೂಡ ಹೊಂದಿರಬೇಕು. ನೆಕ್ಸ್ಟ್ ಬನ್ನಿ ನೋಡೋಣ. ಅಪ್ಲಿಕೇಶನ್ ಫೀಸು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ SC ST ಅಭ್ಯರ್ಥಿಗಳು, PWD ಅಭ್ಯರ್ಥಿಗಳಿಗೆ 175 ಮಾತ್ರ. ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 850. ಅದೇ ರೀತಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ SC ST PWD ಎಕ್ಸ್ ಆರ್ಮಿ ಇವರಿಗೆಲ್ಲ 175. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 850. ನೆಕ್ಸ್ಟ್ ಬನ್ನಿ ಆನ್ಲೈನ್ ಎಕ್ಸಾಮಿನೇಷನ್ ಸ್ಟ್ರಕ್ಚರ್. ಅಂದ್ರೆ ಈ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಪ್ರಿಲಿಮ್ಸ್ಗೆ ಯಾವ ಸಿಲೆಬಸ್ ಇರ್ತೈತಿಪ್ಪ ಅಂತಂದ್ರೆ ಆಫೀಸ್ ಅಸಿಸ್ಟೆಂಟ್ ಬಂದು ರೀಸನಿಂಗ್ ಮತ್ತು ನ್ಯೂಮೆರಿಕಲ್ ಎಬಿಲಿಟಿ ಅಂತಂದ್ರೆ ಮ್ಯಾಥ್ಸು, ರೀಸನಿಂಗ್ ಒಂದು, ನ್ಯೂಮೆರಿಕಲ್ ಎಬಿಲಿಟಿ ಒಂದು. 40 ಕ್ವಶನ್ಸ್ ಇರ್ತಾವೆ, 40 ಮಾರ್ಕ್ಸ್ ಇರ್ತಾವೆ. ಎರಡೂ ಸಬ್ಜೆಕ್ಟು ಅಷ್ಟೇ. ಟೋಟಲ್ 80 ಮಾರ್ಕ್ಸಿಗೆ ನಡೀತೈತಿ. ಟೈಮ್ ಬಂದು 45 ನಿಮಿಷ. ಅದೇ ರೀತಿ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೂ ಕೂಡ ಸೇಮ್ ಸಿಲೆಬಸ್ಸು, ಸೇಮ್ ಟೈಮಿಂಗು. ನೆಕ್ಸ್ಟ್ ನೀವು ಒಂದು ವೇಳೆ ಆನ್ಲೈನ್ ಪ್ರಿಲಿಮಿನರಿಯಲ್ಲಿ ಪಾಸ್ ಆದ್ರಿ ಅಂತಂದರೆ ನೆಕ್ಸ್ಟ್ ಮೇನ್ ಎಕ್ಸಾಮ್ ನಡೀತೈತಿ. ಮೇನ್ ಎಕ್ಸಾಮ್ ಸಿಲೆಬಸ್ ಬಂದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಹಾಗೂ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೂ ಕೂಡ ಸೇಮ್ ಟೈಮಿಂಗು, ಸೇಮ್ ಸಿಲೆಬಸ್ ಇರ್ತೈತಿ. ಸಿಲೆಬಸ್ ಬಂದು ಒಂದು ರೀಸನಿಂಗ್ ಸಬ್ಜೆಕ್ಟ್ ಇರ್ತೈತಿ, ಕಂಪ್ಯೂಟರ್ ಇರ್ತೈತಿ, ಜನರಲ್ ಅವೇರ್ನೆಸ್ ಇರ್ತೈತಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತೈತಿ. ಹಿಂದಿ ಬೇಕಾದವರು ಹಿಂದಿ ಲ್ಯಾಂಗ್ವೇಜು ಕೂಡ ತೊಗೋಬೋದು. ಆಮೇಲೆ ಮ್ಯಾಥ್ಸ್ ಇರ್ತೈತಿ. ಟೋಟಲ್ಲು 200 ಮಾರ್ಕ್ಸು, 2 ತಾಸು ಟೈಮಿಂಗು, ಎಕ್ಸಾಮ್ ಟೈಮಿಂಗು. ಪ್ರಿಲಿಮ್ಸು ಪಾಸ್ ಆದ್ರಿ, ಮೇನ್ಸು ಪಾಸ್ ಆದ್ರಿ. ನೆಕ್ಸ್ಟು ಎಲಿಜಿಬಲ್ ಆಗಿದ್ರಿ ಅಂತಂದ್ರೆ ನೀವು ಪ್ರೊವಿಷನಲ್ ಲಿಸ್ಟ್ ಒಳಗೆ ಕುಂದಿರ್ತೀರಿ ಒಂದು ವೇಳೆ ಆಫೀಸ್ ಅಸಿಸ್ಟೆಂಟ್ನಲ್ಲಿ ಕ್ಲಿಯರ್ ಆಗಿದ್ದರೆ. ಆಫೀಸರ್ ಸ್ಕೇಲ್ 1 ಒಳಗೆ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಪಾಸ್ ಆಗಿದ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಫೇಸ್ ಮಾಡ್ಬೇಕು ನೀವು. ನೆಕ್ಸ್ಟ್ ಬನ್ನಿ ಏನು ಕೊಟ್ಟರು ನೋಡೋಣ. ಲ್ಯಾಂಗ್ವೇಜ್, ಆಯಾ ರಾಜ್ಯದ ಲ್ಯಾಂಗ್ವೇಜ್ ಕೊಟ್ಟರು ನೋಡಿ. ಇಲ್ಲಿ ಕರ್ನಾಟಕ ಬಂದು ನೀವು ಕನ್ನಡನೂ ತೊಗೋಬೋದು, ಕೊಂಕಣಿ ತೊಗೋಬೋದು, ಹಿಂದಿ ತೊಗೋಬೋದು, ಇಂಗ್ಲೀಷ್ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆ ಲ್ಯಾಂಗ್ವೇಜ್ ತೊಗೋಬೋದು ಎಕ್ಸಾಮ್ನಲ್ಲಿ. ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋದು ಯಾವ ಥರ ಇರ್ತೈತೆ ಅಂತಂದ್ರೆ ನೀವು ಫಸ್ಟ್ ಎಕ್ಸಾಮ್ ಲ್ಯಾಂಗ್ವೇಜ್ ಚೂಸ್ ಮಾಡುವಾಗ ಕನ್ನಡ ಅಂತ ತೊಗೊಂಡ್ರಂದ್ರೆ ಆಮೇಲೆ ನೀವು ಇಂಗ್ಲೀಷಿಗೂ ಸಿಂಗಲ್ ಕ್ವಶನ್ ವೈಸ್ ಇಂಗ್ಲೀಷ್ಗೂ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಬನ್ನಿ ನೋಡೋಣ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್. ಇಲ್ಲಿ ಎಕ್ಸಾಮ್ ಬರೀತಿರಲ್ಲ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಗುತ್ತಲ್ಲ, ಅದೇ ರೀತಿ 0.25 ಅಂತ ಕೊಟ್ಟಿದ್ದಾರೆ ನೋಡಿ. ಇದು ನೆಗೆಟಿವ್ ಮಾರ್ಕ್ಸು. ಕಟ್ ಆಫ್ ಸ್ಕೋರು, ಇದು ಕಟ್ ಆಫ್ ಸ್ಕೋರ್ ಬಂದು ಯಾವ ಥರ ಇರ್ತೈತಪ್ಪ ಅಂತಂದ್ರೆ ಇವಾಗ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಹೇಳಿದ್ನಲ್ಲ, ರೀಸನಿಂಗ್ 40 ಇರ್ತೈತಿ. ಆಫೀಸ್ ಅಸಿಸ್ಟೆಂಟು ಅಥವಾ ಸ್ಕೇಲ್ 1 ಎರಡು ಸಿಲೆಬಸ್ ಸೇಮ್ ಅದಾವು. ರೀಸನಿಂಗು 40, ಮ್ಯಾಥ್ಸು 40. ಈಗ 40ಕ್ಕೆ ರೀಸನಿಂಗು 20 ಮಾರ್ಕ್ಸ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಅದು ಕಟಪ್ಪು 18 ನಿಂತಿತ್ತು ಅಂತಂದರೆ ನೀವು ರೀಸನಿಂಗ್ನಲ್ಲಿ ಸೆಕ್ಷನ್ ವೈಸ್ ಕ್ಲಿಯರ್ ಆದ್ರಿ ಅಂತ. ಅದೇ ರೀತಿ 20 ಅದರಲ್ಲಿ ಮ್ಯಾಥ್ಸ್ನಲ್ಲಿ ತೊಗೊಂಡ್ರಿ ಅಂತಂದ್ರೆ 18 ಕಟಪ್ಪು ಮ್ಯಾಥ್ಸ್ನಲ್ಲಿ ನಿಂತಿತ್ತಂದ್ರೆ ಅದು ಕೂಡ ನೀವು ಸೆಕ್ಷನ್ ವೈಸ್ ಕಟಪ್ಪು ಕ್ಲಿಯರ್ ಆದ್ರಿ. ಅಂದರೆ 2 ಸೆಕ್ಷನ್ ವೈಸ್ ಕಟಪ್ ಕ್ಲಿಯರ್ ಆದ್ರಿ. ಅಷ್ಟಕ್ಕೆ ಪಾಸ್ ಆದ್ರಿ ಅಂತ ಅಲ್ಲ, ಓವರ್ ಆಲ್ ಕಟಪ್ ಅಂತ ಇರುತ್ತೆ. ಟೋಟಲ್ 80 ಮಾರ್ಕ್ಸಿಗೆ ಒಂದು 50 ಮಾರ್ಕ್ಸ್ ಓವರ್ ಆಲ್ ಕಟಪ್ ಅಂತ ನಿಲ್ಸ್ಯಾರ ಅಂತಂದ್ರೆ ನೀವು ಅದ್ರ ಮೇಲ್ಗಡೆ ತೆಗೆದಿರ್ಬೇಕು ಮಾರ್ಕ್ಸು. ಅಂದರೆ ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತೀರಿ, ಅದು ಕಟಪ್ ಮಾರ್ಕ್ಸು. ಅದೇ ರೀತಿ ಪ್ರಿಲಿಮ್ಸು ಮೇನ್ಸು
ನೆಕ್ಸ್ಟ್ ಬನ್ನಿ ನೋಡೋಣ. ಎಕ್ಸಾಮಿನೇಷನ್ ಸೆಂಟರ್ಸ್ ಅದು ನಾವು ಕರ್ನಾಟಕದಲ್ಲಿ ಎಲ್ಲಾದರೂ ತೊಗೋಬೋದು. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅದು ಹೇಳಿದ್ನಲ್ಲ, SC/ST ಮೇಲ್ಗಡೆ ಅವರಿಗೆ ಅದು. ಇಂಟರ್ವ್ಯೂ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಮಾತ್ರ, ಆಫೀಸ್ ಅಸಿಸ್ಟೆಂಟ್ಗೆ ಇಲ್ಲ. ನೆಕ್ಸ್ಟ್ ಬನ್ನಿ ನೋಡೋಣ. ಹೌ ಟು ಅಪ್ಲೈ. ಈ ಹೇಳ್ತಿರ್ತಕ್ಕಂಥ ಮಾಹಿತಿಯ ಬಗ್ಗೆ ಈ ಅರ್ಜಿ ಸಲ್ಲಿಕೆ ವಿಧಾನವನ್ನು, ಹೌ ಟು ಅಪ್ಲೈ ಅಪ್ಲಿಕೇಶನ್, ಈ ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕು, ಯಾವ ಥರ ಪೇಮೆಂಟ್ ಮಾಡಬೇಕು, ಯಾವ ಥರ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಬರ್ತಾನೆ, ನಿಮಗೂ ಕೂಡ ತಿಳಿಸ್ತಾನೆ. ನೆಕ್ಸ್ಟ್ ಬಂದು ಎಕ್ಸಾಮ್ ಸೆಂಟರ್ಸ್ ಕೊಟ್ಟರು ಕರ್ನಾಟಕದಾಗ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ನೀವೆಲ್ಲಾದರೂ ತೊಗೋಬೋದು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಊರಲ್ಲಿ. ನೆಕ್ಸ್ಟ್ ಬನ್ನಿ ನೋಡೋಣ. ವ್ಯಾಕೆನ್ಸೀಸ್. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಯಾವ ರಾಜ್ಯದಲ್ಲಿ ಎಷ್ಟು ಖಾಲಿ ಅದಾವ ಅಂತ ಅನ್ನೋ ಮಾಹಿತಿ ಇದು. ಕರ್ನಾಟಕ ಇದೆ ನೋಡಿ ಇಲ್ಲಿ. ಒಟ್ಟು ಹುದ್ದೆಗಳು 800 ಅದಾವೆ ಆಫೀಸ್ ಅಸಿಸ್ಟೆಂಟು. ಇದರಲ್ಲಿ SC/ST, ಜನರಲ್ಲು, EWS, PWD ಒಟ್ಟು ಹುದ್ದೆಗಳು 800. ನೆಕ್ಸ್ಟ್ ಬನ್ನಿ ನೋಡೋಣ. ಆಫೀಸರ್ ಸ್ಕೇಲ್ ಹುದ್ದೆಗಳು ಕರ್ನಾಟಕದಲ್ಲಿ ಎಷ್ಟಿದಾವೆ ಅನ್ನೋದನ್ನು ಇಲ್ಲಿದೆ ನೋಡಿ. ಒಟ್ಟು 500 ಹುದ್ದೆಗಳದಾವು ಎಲ್ಲ ಸೇರಿ. ಆಫೀಸರ್ ಸ್ಕೇಲ್ 1 ಹುದ್ದೆಗಳು 500. ಅದೇ ಹೇಳಿದ್ನಲ್ಲ ಮೇಲ್ಗಡೆ ಹೇಳಿರ್ತಕ್ಕಂಥ ಮಾಹಿತಿ ಇದು. 800 ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕು, ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ 1. ನೋಡಿ ಗೆಳೆಯರೇ, ಇದು ಕೊಟ್ಟಿರ್ತಕ್ಕಂಥದ್ದು ಈ ಅಧಿಸೂಚನೆಯ ಸಂಪೂರ್ಣವಾದ ಮಾಹಿತಿಯಾಗಿರ್ತೈತಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೇಳಿರ್ತಕ್ಕಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.